ಸರ್ಕಾರಿ ವಸತಿ ಶಾಲೆಗಳಲ್ಲಿ ಇನ್ಮುಂದೆ ಕೆಲ ಧಾರ್ಮಿಕ ಹಬ್ಬಗಳನ್ನು ಆಚರಿಸುವಂತಿಲ್ಲ ಅನ್ನುವಂತಹ ಸುತ್ತೋಲೆಯನ್ನು ಹೊರಡಿಸಿದೆ. ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬಗಳನ್ನು ಆಚರಿಸದಂತೆ ನಿರ್ಬಂಧವನ್ನು ಹೇರಲಾಗಿದೆ. ಕೇವಲ 10 ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಯುಗಾದಿ, ರಂಜಾನ್, ಕ್ರಿಸ್ಮಸ್, ಈದ್ ಮಿಲಾದ್, ಸಂಕ್ರಾಂತಿ ಹಬ್ಬಗಳನ್ನು ಆಚರಿಸಲಿಕ್ಕೆ ಅವಕಾಶ. ಧಾರ್ಮಿಕ ಹಬ್ಬಗಳನ್ನು ಆಚರಿಸಿದರೆ ಪ್ರಿನ್ಸಿಪಾಲ್ ಹಾಗೂ ಸಿಬ್ಬಂದಿಯ ವಿರುದ್ಧ ಶಿಸ್ತು ಕ್ರಮ. ರಾಜ್ಯದ ಎಲ್ಲ ಸರ್ಕಾರಿ ವಸತಿ ಶಾಲೆ ಹಾಗೂ ಕಾಲೇಜುಗಳಿಗೆ ಸೂಚನೆ ಪಾಸ್ ಆಗಿದೆ. ನೀವು ಕೂಡ ಸುತ್ತೋಲೆಯ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಕೇವಲ 10 ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಮಾತ್ರ ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹದ್ದು. ಯುಗಾದಿ, ರಂಜಾನ್, ಕ್ರಿಸ್ಮಸ್, ಈದ್ ಮಿಲಾದ್, ಸಂಕ್ರಾಂತಿ ಹಬ್ಬವನ್ನು ಮಾತ್ರ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಆಚರಿಸಬಹುದು. ಇನ್ನುಳಿದಂತೆ ಯಾವುದೇ ಹಬ್ಬಗಳನ್ನು ಆಚರಿಸುವಂತಿಲ್ಲ. ಗಣೇಶ ಹಬ್ಬವೂ ಸೇರಿ ಆ ರೀತಿ ಆಚರಣೆ ಎಲ್ಲಾದರೂ ಕಂಡು ಬಂದಿದ್ದೇ ಆದರೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೇವೆ ಅಂಥೇಳಿ ಈಗ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂತಹದ್ದು. ಸಹಜವಾಗಿಯೇ ಲೋಕಸಮರದ ಸನಿಹದಲ್ಲಿ ಇದು ಮತ್ತೊಂದು ಹೊಸ ವಿವಾದದ ಸ್ವರೂಪವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ, ಈ ಹಿಂದೆ ಪಠ್ಯಪುಸ್ತಕದ ವಿಚಾರದಲ್ಲಿ ಧಾರ್ಮಿಕ ವಿಚಾರ ವ್ಯಾಪಕ ಸದ್ದು ಮಾಡಿತ್ತು. ಅದು ಇನ್ನೇನು ಮರೆಯಾಯಿತು ಅನ್ನುವಂತಹ ಸಂದರ್ಭದಲ್ಲಿಯೇ ಇದೊಂದು ಸುತ್ತೋಲೆ, ಇದೊಂದು ಆದೇಶ ಈಗ ಮತ್ತೊಂದು ಹೊಸ ವಿವಾದವನ್ನು ಸೃಷ್ಟಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂತಹದ್ದು. ಕಾರಣ, ಗಣಪತಿ ದೀಪಾವಳಿ ಹಬ್ಬವನ್ನು ಹೊರಗಿಟ್ಟಿರೋದು ಸಹಜವಾಗಿಯೇ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ವಸತಿ ಶಾಲೆಗಳಲ್ಲಿ ಇನ್ನು ಮೇಲೆ ಈ 4 ಹಬ್ಬಗಳನ್ನು ಬಿಟ್ಟು ಬೇರೆ ಹಬ್ಬಗಳಿಗೆ ಅವಕಾಶ ಇರೋದಿಲ್ಲ. ಅದನ್ನು ಈಗಾಗಲೇ ಸುತ್ತೋಲೆಯ ಮೂಲಕ ಹೊರಡಿಸಿರುವಂತಹದ್ದು. ಸುತ್ತೋಲೆ ಹೊರಡಿಸಿದ ಮೇಲೂ, ಆದೇಶವನ್ನು ಹೊರಡಿಸಿದ ಮೇಲೂ ಬೇರೆ ಧಾರ್ಮಿಕ ಹಬ್ಬಗಳನ್ನು ಆಚರಿಸಿರೋದು ಕಂಡು ಬಂದರೆ, ವರದಿಯಾದರೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಖಡಕ್ ಸೂಚನೆಯನ್ನು ಕೂಡ ಈಗ ಸುತ್ತೋಲೆಯಲ್ಲಿ ಹೊರಡಿಸಿರುವಂತಹದ್ದು. ಸಹಜವಾಗಿಯೇ ಇದೊಂದು ನಿರ್ಧಾರ ಇದೆಯಲ್ಲ, ಇದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಯಾಕಾಗಿ ಈ ಸುತ್ತೋಲೆ, ಯಾಕಾಗಿ ಈ ನಿರ್ಬಂಧ ಅಂತ? ಪ್ರೇಮ್, ಯಾವ ಉದ್ದೇಶಕ್ಕಾಗಿ ಈ ಒಂದು ಸುತ್ತೋಲೆಯನ್ನ ಈಗ ಹೊರಡಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯವಾಗಿಲ್ಲ. ಆದ್ರೆ ವಸತಿ ಶಾಲೆಗಳು ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರ್ತದೆ. ಸೊ ಆ ಒಂದು ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರುವಂತಹ ಎಲ್ಲ ವಸತಿ ಶಾಲಾ ಕಾಲೇಜುಗಳಿಗೆ ಈ ಆದೇಶನ ಹೊರಡಿಸಲಾಗಿದೆ. ಯಾವುದೇ ಧರ್ಮದ ಧಾರ್ಮಿಕ ಹಬ್ಬಗಳನ್ನ, ಯುಗಾದಿ ಆಗಿರ್ಬೋದು, ಕ್ರಿಸ್ಮಸ್, ರಂಜಾನ್, ಈದ್ ಮಿಲಾದ್, ಸಂಕ್ರಾಂತಿ, ಹೀಗೆ ಯಾವುದೇ ಧರ್ಮದ ಹಬ್ಬಗಳನ್ನ ಆಚರಣೆ ಮಾಡಬಾರದು. ಕೇವಲ ರಾಷ್ಟ್ರೀಯ ಹಬ್ಬಗಳು ಮತ್ತೆ ನಾಡ ಹಬ್ಬ ಮತ್ತೆ ಮಹಾನ್ ಪುರುಷರ ಜಯಂತಿಗಳು, ಹೀಗೆ 10 ಆಚರಣೆಗಳನ್ನ ಮಾತ್ರ ಮಾಡಬೇಕು ಅನ್ನುವಂತಹ ಸುತ್ತೋಲೆಯನ್ನ ಕರ್ನಾಟಕ ವಸತಿ ಶಾಲೆಗಳ ಸಂಘ ಈಗ ಹೊರಡಿಸಿದೆ. ಅದರಲ್ಲಿ ಉಲ್ಲೇಖ ಆಗಿರುವಂತದ್ದು ಸಮಾಜ ಕಲ್ಯಾಣ ಇಲಾಖೆಯ ಸೂಚನೆ ಮೇರೆಗೆ ಈ ಆದೇಶ ಅನ್ನುವಂಥದ್ದು. ಆದ್ರೆ ಈಗ ಚರ್ಚೆಗೆ ಗ್ರಾಸವಾಗಿರುವಂತದ್ದು, ಈಗ ತತ್ಕ್ಷಣಕ್ಕೆ ಈ ನಿರ್ಧಾರ ಇಷ್ಟು ದಿಢೀರಾಗಿ ಯಾಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಒಂದು ಅರ್ಥದಲ್ಲಿ ಹೌದು, ಯಾವುದೇ ಧಾರ್ಮಿಕ ವಿಚಾರಗಳು, ಧಾರ್ಮಿಕ ಹಬ್ಬಗಳು ಆಚರಣೆ ಮಾಡಬಾರದು ಅನ್ನುವಂಥದ್ದು ಸರಿ. ಆದ್ರೆ ವಸತಿ ಶಾಲೆಗಳಲ್ಲಿ ಮಕ್ಕಳು ತಮ್ಮ ಮನೆಗಳನ್ನ ಬಿಟ್ಟು, ಪೋಷಕರನ್ನ ಬಿಟ್ಟು ಬಂದು ಇಲ್ಲಿ ಪಾಠ ಪ್ರವಚನಗಳನ್ನ ಕಲಿತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕಾಗತ್ತೆ, ಅವರವರ ಧರ್ಮ ಹಬ್ಬ ಆಚರಣೆ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ಹಬ್ಬ ಆಚರಣೆ ಮಾಡದೆ ಹೋದ್ರೆ ಮಕ್ಕಳನ್ನ ಮನೆಗೆ ಕಳಿಸ್ಬೇಕಾಗತ್ತೆ ಹಬ್ಬಗಳನ್ನ ಆಚರಣೆ ಮಾಡೋದಕ್ಕೆ. ಆದ್ರೆ ವಸತಿ ಶಾಲೆಗಳಲ್ಲಿ ಇದು ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿನೇ ವಸತಿ ಶಾಲೆಯ ಮಕ್ಕಳು ತಮ್ಮ ಊರಿಗೆ ಹೋಗಿ ಹಬ್ಬ ಆಚರಣೆ ಮಾಡದೆ ಹೋದ್ರೆ ಅವರು ಹಬ್ಬಗಳಿಂದ ವಂಚನೆ ಆಗ್ತಾರೆ. ಹಾಗಾಗಿನೇ ಈಗ ಈ ಸುತ್ತೋಲೆ ಒಂದಿಷ್ಟು ವಿವಾದಗಳಿಗೆ ಕಾರಣ ಆಗುತ್ತೆ. ರಾಷ್ಟ್ರೀಯ ಹಬ್ಬಗಳು ಮತ್ತೆ ನಾಡ ಹಬ್ಬಗಳು ಆಚರಣೆ ಮಾಡಬೇಕು ಅನ್ನುವಂಥದ್ದು ಸರಿ. ಆದ್ರೆ ಮಕ್ಕಳ ಹಕ್ಕುಗಳ ವಿಚಾರ ಬಂದಾಗ ಎಲ್ಲಾ ಹಬ್ಬಗಳನ್ನು ಆಚರಣೆ ಮಾಡಬೇಕು, ಅವರ ಧರ್ಮದ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರಗಳು ಇದೆ. ಆದ್ರೆ ಈಗ ಈ ಸುತ್ತೋಲೆಯಿಂದ ಯಾವುದೇ ಹಬ್ಬಗಳನ್ನು ಆಚರಣೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮಕ್ಕಳು ಊರಿಗೆ ಹೋಗ್ಲಿಕ್ಕೆ ರಜೆ ಕೊಡ್ತಾರಾ ಅನ್ನುವಂಥದ್ದು ಈಗ ಮುಂದಿರುವಂತಹ ಪ್ರಶ್ನೆ. ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆ ಇದಕ್ಕೆ ಸ್ಪಷ್ಟನೆ ನೀಡಬೇಕು ಅನ್ನುವಂಥದ್ದು ಒತ್ತಡಗಳು ಕೂಡ ಕೇಳಿ ಬರ್ತಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.